ಒಂದು ದಿನದ ಮಾತು. ಆಗ ಸೂರ್ಯ ಮುಳುಗ್ತಾ ಇದ್ದ ಮತ್ತೆ ಚಂದ್ರ ಹುಟ್ತಾ ಇದ್ದ. ಆಗ ಸೂರ್ಯ ಚಂದ್ರನ ಹತ್ರ ಹೇಳಿದ್ರು, ಇಲ್ಲಿ ನೋಡಪ್ಪ, ನೀನ್ ಹೇಳು, ನೀನು ಬರ್ಬೇಕಾದ್ರೆ ಯಾರು ನಿನ್ನನ್ನ ಏನಕ್ಕೆ ಪೂಜೆ ಮಾಡೋದಿಲ್ಲ? ಹಾಗೆಲ್ಲ ಇಲ್ಲ, ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ. ಸುಮಾರು ಜನ ನನ್ನನ್ನು ಕೂಡ ಪೂಜೆ ಮಾಡ್ತಾರೆ. ಹಾಗಿದ್ರೆ ನಾನು ಉದಯ ಆಗ್ತಾ ಈ ಲೋಕನೇ ಬೆಳಕಿನಿಂದ ತುಂಬುತ್ತೆ. ಆದರೆ ನೀನ್ ಮಾತ್ರ ರಾತ್ರಿಯಲ್ಲಿ ಮಾತ್ರ ಬರ್ತೀಯಾ? ಸೂರ್ಯ ಮತ್ತೆ ಚಂದ್ರನ ಈ ಮಾತುಗಳನ್ನ ಬೇಲಾಪುರದ ಜನರು ಕೇಳಿಸ್ಕೊಳ್ತಿದ್ರು. ಆಗ ಒಬ್ಬ ಮನುಷ್ಯ ಹೇಳ್ದ, ನಾವು ಸೂರ್ಯನನ್ನ ಮಾತ್ರ ದೇವ್ರಂತ ನೋಡ್ತೀವಿ. ಚಂದ್ರ ನಮ್ಗೆ ದೇವ್ರಲ್ಲ ಅಲ್ಲ. ಇಲ್ಲ, ಆ ರೀತಿ ಅಲ್ಲ, ನಾವು ಚಂದ್ರನ ಕೂಡ ದೇವ್ರು ಅನ್ಕೋಬೇಕು. ದೇವ್ರಾಗಿ ಇದ್ದು ಸೂರ್ಯ ನಮ್ಗೆ ಬೆಳ್ಕೊಡ್ತಾನೆ, ಬಿಸಿಲನ್ನ ಕೊಡ್ತಾನೆ. ಈ ಚಂದ್ರ ಏನ್ ಕೊಡತ್ ಹೇಳಿ? ಎಲ್ರಿಗೂ ಅವ್ರವ್ರದೇ ಕೆಲ್ಸ ಇರುತ್ತೆ. ಚಂದ್ರ ಕೂಡ ನಮ್ಗೆ ರಾತ್ರಿ ಹೊತ್ತು ಬೆಳಕು ಕೊಡಲ್ವಾ? ಅರೆ, ಆ ಬೆಳ್ಕನ್ನ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ ಹೇಳಿ? ನೈಟ್ ಎಲ್ಲ ನಿದ್ದೆ ಮಾಡ್ತಾ ಇರ್ತೀವಿ. ನೈಟಲ್ಲಿ ಯಾರಿಗಾದ್ರೂ ಬೆಳಕು ಬೇಕಾ ಹೇಳಿ ನೋಡೋಣ? ಆದ್ರೆ ಚಂದ್ರ ಕೂಡ ಇರ್ಬೇಕಲ್ಲ. ಚಂದ್ರ ನಮ್ಗೆ ಬೇಕಾಗೇ ಇಲ್ಲ. ಆ ಚಂದ್ರ ಇಲ್ಲ ಅಂದ್ರೂ ಕೂಡ ನಮ್ಮ ಬಾಳಲ್ಲಿ ದೊಡ್ಡದಾಗಿ ಏನೂ ನಡೆಯೋದೇ ಇಲ್ಲ. ಅವ್ರು ಇದ್ರೂ ಇಲ್ಲ ಅಂದ್ರೂ ಒಂದೇ ರೀತಿನೇ. ಈ ಮನುಷ್ಯ ಮತ್ತೆ ಆ ಹೆಂಗಸಿನ ಮಾತನ್ನ ಸೂರ್ಯ ಮತ್ತೆ ಚಂದ್ರ ಇಬ್ರು ಕೇಳಿಸ್ಕೊಳ್ತಾರೆ. ಇವನ ಮಾತನ್ನ ಕೇಳಿ ಸೂರ್ಯ ಖುಷಿ ಪಟ್ರು, ಮತ್ತೆ ಚಂದ್ರ ಸ್ವಲ್ಪ ಬೇಜಾರ್ ಪಟ್ಕೊಂಡ್ರು. ಸೂರ್ಯ ಚಂದ್ರನಿಗೆ ಹೇಳಿದ್ರು, ನೋಡಿದ್ಯಾ, ಬೇಲಾಪುರದವರು ನನ್ನ ದೇವ್ರ ರೀತಿ ನೋಡ್ತಾ ಇದ್ದಾರೆ. ನಿನ್ ಬಗ್ಗೆ ಗಮನನೇ ಕೊಡೋದಿಲ್ಲ. ಈ ಜನ ನನ್ನನ್ನು ಪೂಜೆ ಮಾಡ್ತಿದ್ದಾರೆ, ಆದರೆ ಅವರಿಗೆ ನಾನು ಬೆಳಕನ್ನು ಕೊಡ್ತೀನಿ. ನಾನು ಇಲ್ಲಾಂದ್ರೆ ಇವರ ಬಾಳು ತಲೆ ಕೆಳಗಾಗ್ಬಿಡುತ್ತೆ. ಪರವಾಗಿಲ್ಲ, ಹೇಗೋ ಅವರಿಗೆ ನಿನ್ನ ಅವಶ್ಯಕತೆ ಇಲ್ವೇ ಇಲ್ಲ. ಹೋ, ಹಾಗಾ? ಸರಿ, ನಾನು ಇನ್ಮುಂದೆ ಬರೋದೇ ಇಲ್ಲ. ಚಂದ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಚಂದ್ರ ಹೊರಟೋದ್ಮೇಲೆ ಬೇಲಾಪುರ ಫುಲ್ ಕತ್ಲಲ್ಲಿ ಆವರಿಸ್ಕೊಂಡ್ಬಿಡುತ್ತೆ. ಹೇಗಿದ್ರು ಆಕಾಶದಲ್ಲಿ ಬಹಳಷ್ಟು ನಕ್ಷತ್ರಗಳಿದ್ವು, ಆದ್ರೆ ಅದರ ಬೆಳಕು ಬಹಳ ಕಡಿಮೆ ಇತ್ತು. ಕತ್ತಲು ಎಷ್ಟು ಜಾಸ್ತಿ ಇತ್ತು ಅಂದ್ರೆ ಯಾರಿಗೂ ಏನು ಕಾಣಿಸ್ತಾ ಇರ್ಲಿಲ್ಲ. ಈಗ ಹೊಲಗಳನ್ನ ಉಳೋ ಅಂತ ಸಮಯ ಬಂದಿತ್ತು. ಅದಕ್ಕೆ ರೈತರು ಬೆಳಗ್ಗೆ ಬೇಗ ಎದ್ದು ಹೂಳೋದಕ್ಕೆ ಹೋಗ್ಬೇಕಿತ್ತು. ಆದ್ರೆ ಚಂದ್ರ ಇಲ್ದೇ ಇದ್ದಿದ್ದಕ್ಕೆ ಬಹಳ ಗಾಢ ಅಂಧಕಾರ ಇತ್ತು. ಅರೆ ಎದಳು, ಇವತ್ತು ಹೊಲದ ಕೆಲಸ ಎಲ್ಲ ಮಾಡ್ಬೇಕು ತಾನೆ? ಬೇಗ ಎದಳು, ಇಲ್ಲಾಂದ್ರೆ ಎಣ್ಣೆ ಎಲ್ಲ ಆವಿಯಾಗ್ಬಿಡುತ್ತೆ. ಮತ್ತೆ ಬಿಸಿಲಲ್ಲಿ ಕೆಲ್ಸನೇ ಮಾಡಕ್ಕಾಗಲ್ಲ. ಹೌದು, ಹೊಲ ಅಂತೂ ಹೂಳ್ಲೇಬೇಕು. ಆದ್ರೆ ಈಗ ರಾತ್ರಿ, ಹೊರಗಡೆ ಬಹಳ ಕತ್ಲಿದೆ. ನಂಗೇನು ಅನಿಸ್ತಾ ಇದೆ ಅಂದ್ರೆ ಬೆಳಗಾಗ್ತಾ ಇದೆ ಅನ್ಸುತ್ತೆ. ಬೇಗ ಹೋಗ್ಬೇಕು ಬಾ. ಅದೆಲ್ಲ ಸರಿ, ಆದ್ರೆ ಹೊರಗಡೆ ಏನು ಕಾಣ್ತಿಲ್ವಲ್ಲ, ಹೇಗ್ ಹೋಗೋದು? ಸರಿ, ಬೆಳಗಾದ ಕೂಡಲೇ ಹೋಗೋಣ. ಇವರಿಬ್ರು ಬೆಳಕಾಗೋದಕ್ಕೆ ಕಾಯ್ತಾ ಇದ್ರು. ಬೆಳಕಾದ್ಮೇಲೆ ಇವರಿಬ್ರು ಹೊಲದ ಕಡೆ ಹೊರಟ್ರು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಬಹಳಷ್ಟು ಬಿಸಿಲು ಬಂತು. ಮತ್ತೆ ಬಿಸಿಲಿಂದ ಇವ್ರಿಗೆ ಕೆಲಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಬಹಳ ಬಿಸಿಲಿದೆ, ಬಂದ್ಬಿಡು, ಮನೆಗೆ ಹೋಗೋಣ, ಬೆಳಿಗ್ಗೆ ಬೇಗ ಬರೋಣ. ಸರಿಯಾಗಿ ಹೇಳ್ದೆ. ಈ ಬಿಸಿಲಲ್ಲಿ ನನ್ನಿಂದ ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ. ನಾಳೆ ಬರೋಣ. ಆ ಮನುಷ್ಯ ಮತ್ತೆ ಆ ಹೆಂಗಸು ಮನೆಗೆ ಹೊರಟ್ರು. ಮಾರನೇ ದಿನ ಅವರು ಎದ್ದಾಗ ರಾತ್ರಿ ಚಂದ್ರ ಇಲ್ದೇ ಇರೋದ್ರಿಂದ ಬಹಳ ಕತ್ಲಾಗಿತ್ತು. ಮತ್ತೆ ಇವತ್ತು ಅವರು ಎದ್ದಾಗ ಸೂರ್ಯ ಬಂದ್ಬಿಟ್ಟಿದ್ದ. ಸೂರ್ಯನ ಬಿಸಿಲಿನಿಂದ ಹೊಲದಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ ಆಗಿತ್ತು. ಈ ಸಮಸ್ಯೆಯಿಂದ ಬೇಸತ್ತು ಆ ಮನುಷ್ಯ ಸೂರ್ಯನ್ಗೆ ಹೇಳ್ತಾನೆ, ಸೂರ್ಯದೇವ, ನಮಗೆ ಚಂದ್ರ ಬೇಕಾಗಿಲ್ಲ. ನೀವು ರಾತ್ರಿನೂ ಇದ್ರೆ ನಮಗೆ ಚಂದ್ರನ ಅವಶ್ಯಕತೆನೇ ಇರೋದೇ ಇಲ್ಲ. ನಾವು ನಿಮ್ಮನ್ನ ಮಾತ್ರ ಪೂಜೆ ಮಾಡ್ತಾ ಇದ್ದೀವಿ. ಸರಿ, ಇನ್ ಮುಂದೆ ನಾನು ರಾತ್ರಿಯಲ್ಲಿ ಕೂಡ ಇರ್ತೀನಿ. ಈಗ ಹಗಲು ಮುಗಿದ್ಮೇಲೂ ಕೂಡ ಸೂರ್ಯ ರಾತ್ರಿ ಕೂಡ ಬೇಲಾಪುರದಲ್ಲಿ ಇರ್ತಾ ಇದ್ರು. ಅದರಿಂದ ಹಗಲು ಮುಗಿತಾನೆ ಇರ್ಲಿಲ್ಲ, ಮತ್ತೆ ರಾತ್ರಿ ಬರ್ತಾನೆ ಇರ್ಲಿಲ್ಲ. ಅರೆ, ಬೇಗ ಅಡಿಗೆ ಮಾಡು, ನನಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡಬೇಕು. ಈಗಿನ್ನು ಮಧ್ಯಾಹ್ನ, ಏನ್ ಈಗ್ಲಿಂದಾನೇ ಅಡ್ಗೆ ಮಾಡಕ್ ಶುರು ಮಾಡ್ಲಾ? ಸರಿ, ಆಮೇಲೆ ಮಾಡು. ಆ ಮನುಷ್ಯ ಮತ್ತೆ ಆ ಹೆಂಗಸು ಬಹಳ ಕಾಯ್ತಾರೆ. ಆದ್ರೆ ಸಂಜೆ ಆಗೋದೇ ಇಲ್ಲ. ಆದ್ರೆ ಸೂರ್ಯ ಮುಳುಗೋದೇ ಇಲ್ಲ.
ಹೊಟ್ಟೆ ಹಸುವಿಂದ ಅವನಿಗೆ ಬಹಳ ಸುಸ್ತಾಗ್ತಿತ್ತು. ಅರೆ ಸಾಯಂಕಾಲ ಆಯ್ತು ಅನಿಸುತ್ತೆ, ನೀನು ಊಟ ರೆಡಿ ಮಾಡು. ಸರಿ, ನಾನ್ ಮಾಡ್ತೀನಿ. ಆ ಹೆಂಗಸು ಅಡ್ಗೆ ಮಾಡಿದ್ಲು ಮತ್ತೆ ಇಬ್ರು ಊಟ ಮಾಡಿದ್ರು. ಸರಿ, ನಾನು ನಿದ್ದೆ ಮಾಡಕ್ ಹೋಗ್ತೀನಿ. ಈಗಿನ್ನೂ ರಾತ್ರಿ ಆಗೇ ಇಲ್ಲ. ಹೌದು, ಬಿಸಿಲು ಬೇರೆ ಜಾಸ್ತಿ ಹೊಡಿತಾ ಇದೆ. ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಆ ಮನುಷ್ಯ ಸ್ನಾನಕ್ಕೆ ಹೋದ. ಅಪ್ಪ ದೇವ್ರೆ, ಎಷ್ಟು ಬಿಸಿಲಿವತ್ತು! ಗೊತ್ತಿಲ್ಲ ಇಷ್ಟು ಬಿಸಿಲಲ್ಲಿ ಹೇಗಿರೋದು ನಾವು. ಮನುಷ್ಯ ಸ್ನಾನ ಮಾಡಿ ವಾಪಸ್ ಬಂದ. ತಣ್ಣೀರಲ್ಲಿ ಸ್ನಾನ ಮಾಡಿದ್ರೂ ಕೂಡ ಇಷ್ಟು ಸೆಕೆ ಆಗ್ತಾ ಇದೆ. ಸೂರ್ಯಾಸ್ತ ಆಗದೆ ಇರೋದ್ರಿಂದ ಈ ರೀತಿ ಎಲ್ಲ ನಡೀತಾ ಇದೆ ಅನ್ಸುತ್ತೆ. ಇದೆಲ್ಲಾನು ಸೂರ್ಯನಿಂದಾನೇ ಆಗ್ತಿರೋದು. ಏನು ಪರವಾಗಿಲ್ಲ, ಬನ್ನಿ ಮಲ್ಕೊಳ್ಳೋಣ. ಅವರಿಬ್ರು ಮಲ್ಗೋದಕ್ಕೆ ಅಂತ ಹೋಗ್ತಾರೆ. ಸೂರ್ಯನ ಬಿಸಿಲಿನ ತಾಪಕ್ಕೆ ಇಬ್ರು ಬೇಜಾರಾಗ್ಬಿಡ್ತಾರೆ. ಇವ್ರಿಗೆ ಬಹಳ ಬೆವರು ಬರ್ತಿತ್ತು. ಫ್ಯಾನ ಫಾಸ್ಟಾಗಿಡೋ. ಹೆಂಗ್ಸು ಫ್ಯಾನ್ ಅನ್ನ ಜೋರ್ ಮಾಡ್ತಾಳೆ. ಫ್ಯಾನ್ ಜೋರಾಗಿ ಓಡಿದ್ರು ಕೂಡ ಅವ್ರಿಗೆ ಬಹಳ ಸೆಕೆ ಆಗ್ತಾ ಇರುತ್ತೆ. ಈ ಬಿಸಿಲಲ್ಲಿ ಸತ್ತೇ ಹೋಗ್ತೀವಿ. ಸೂರ್ಯ ಮುಳುಗ್ಬೇಕಾಗಿತ್ತು ರೀ. ಬಿಸಿಲು ಕಡಿಮೆ ಆಗ್ತಿತ್ತು, ನಾವ್ ಆರಾಮಾಗಿ ನಿದ್ದೆ ಮಾಡ್ಬೋದಾಗಿತ್ತು. ಅಯ್ಯೋ, ಸೆಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಚಂದ್ರ ಇದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಾ, ಸೂರ್ಯದೇವನ ಹತ್ರ ಹೋಗಿ ಮಾತಾಡೋಣ. ಹಾ ಸರಿ, ಬಾ ಹೋಗೋಣ. ಅವರಿಬ್ರು ಮೇಲ್ಗಡೆ ಬರ್ತಾರೆ. ಹೇ ಸೂರ್ಯದೇವ, ಈ ಬಿಸಿಲನ್ನ ನಮ್ಮಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನೀವೇನೇ ಹೇಳಿದ್ದು, ರಾತ್ರಿಯಲ್ಲೂ ಕೂಡ ಇರೋದಿಕ್ಕೆ. ಅದಕ್ಕೋಸ್ಕರ ನಾ ಇದ್ದೆ. ಆಮ, ನಾವೇ ಹೇಳಿದ್ವಿ. ಆದರೆ ಈಗ ಚಂದ್ರ ಕೂಡ ನಮ್ಗೆ ಬೇಕಾಗಿದೆ. ಯಾಕಂದ್ರೆ ಈ ಬಿಸಿಲನ್ನ ನಮ್ಮಿಂದ ತಡೆಯಕ್ಕಾಗ್ತಿಲ್ಲ. ಇವತ್ತಿಂದ ನೀವು ಬರೀ ಹಗಲ್ ಮಾತ್ರ ಇದ್ರೆ ಸಾಕು, ರಾತ್ರಿ ಚಂದ್ರನೇ ಸಾಕು. ಸರಿ, ನಿಮ್ಮ ಇಚ್ಛೆಯಂತೆ ಆಗಲಿ. ಇನ್ ಮುಂದೆ ನಾನು ರಾತ್ರಿಯಲ್ಲಿ ಬರೋದೇ ಇಲ್ಲ. ಈಗ ಮನುಷ್ಯ ಮತ್ತೆ ಹೆಂಗಸು ಚಂದ್ರನ್ನ ಕರೆದ್ರು. ಹೇ ಚಂದ್ರದೇವ, ನಾವು ತಪ್ಪು ಮಾಡಿಬಿಟ್ವಿ. ಆ ರೀತಿ ಬೈಬಾರ್ದಿತ್ತು. ನೀವು ನಮಗೆ ಬೇಕು. ಹೇ ಚಂದ್ರದೇವ, ನೀವ್ ವಾಪಸ್ ಬಂದ್ಬಿಡಿ. ಹೇಗೆ ಹಗಲು ಸೂರ್ಯ ಬೇಕೋ ಹಾಗೆ ರಾತ್ರಿ ನೀವು ಚಂದ್ರನೂ ಬೇಕಾಗತ್ತೆ. ಇವರಿಬ್ರು ಕರೆಯೋದ್ರಿಂದ ಚಂದ್ರ ವಾಪಸ್ ಬರ್ತಾನೆ. ಚಂದ್ರನ ನೋಡಿ ಇವರಿಬ್ರು ಬಹಳ ಸಂತೋಷ ಪಡ್ತಾರೆ ಮತ್ತವ್ರಿಗೆ ನಮಸ್ಕಾರ ಮಾಡ್ತಾರೆ. ಹೇ ಚಂದ್ರದೇವ, ನಾವು ಹೇಗೆ ಸೂರ್ಯನಿಗೆ ಸ್ವಾಗತ ಮಾಡ್ತೀವೋ, ಅವ್ರಿಗೆ ನಾವು ಜಲ ಅರ್ಪಿಸ್ತೀವೋ, ಅದೇ ರೀತಿ ಇವತ್ತಿಂದ ನಿಮ್ಗೂ ಸ್ವಾಗತ ಮಾಡ್ತೀವಿ. ಸರಿ, ನಿಮ್ಗೆ ನನ್ನ ಅವಶ್ಯಕತೆ ಇದ್ರೆ ನಾನು ಖಂಡಿತವಾಗಿ ನಿಮ್ಗೆ ಬೆಳ್ಕೊಡ್ತೀನಿ. ಮತ್ತೆ ನನ್ನ ಕ್ಷಮಿಸ್ಬಿಡು. ನನ್ನ ರೀತಿನೇ ನೀನು ಕೂಡ ಈ ಲೋಕಕ್ಕೆ ಬೇಕಾದವನೇ. ನಾನು ಬೆಳಿಗ್ಗೆ ಉದಯ ಆಗೋ ಸೂರ್ಯ ಆಗಿದ್ರೆ ನೀನು ರಾತ್ರಿಯಲ್ಲಿ ಉದಯಿಸುವ ಸೂರ್ಯ. ಸೂರ್ಯ ಮುಳುಗಿದ್ರು ಮತ್ತೆ ಕತ್ಲಾಯ್ತು. ಆಗ ಚಂದ್ರ 4 ಕಡೆ ಒಳ್ಳೆ ಬೆಳಕನ್ನ ಚೆಲ್ಲಿದ್ರು. ಆ ಹೆಂಗಸು ಮತ್ತೆ ಆ ಮನುಷ್ಯ ಚಂದ್ರನಿಗೆ ನಮಸ್ಕರಿಸಿದ್ರು ಮತ್ತೆ ಅವರ ಸ್ವಾಗತ ಮಾಡಿದ್ರು. ಮತ್ತೆ ಇಬ್ರು ಆರಾಮಾಗಿ ನಿದ್ದೆ ಮಾಡಿದ್ರು. ನೀತಿ: ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಅದರದೇ ಮಹತ್ವ ಇದೆ. ನಾವು ಯಾವುದರದೇ ಮಹತ್ವವನ್ನ ಕಡೆಗಾಣಿಸಬಾರದು. ಅಗರ್ತಲ್ಲಾ ಊರಲ್ಲಿ ಜನ ಇವತ್ತು ಕೂಡ ವ್ಯವಸಾಯದಿಂದ ತಮ್ಮ ಜೀವನನ ನಡೆಸ್ತಾ ಇದ್ದಾರೆ. ಇವತ್ತು ಆ ಊರವ್ರಿಗೆ ಬೇರೆ ಯಾವುದೇ ದಾರಿಗಳಿರೋದಿಲ್ಲ. ಆದ್ರೆ ಈ ಊರಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಿರತ್ತೆ. ಹಾಗಾಗಿ ಇಲ್ಲಿ ಹೊಲಗಳು ಕೂಡ ಕಡಿಮೆಯಾಗ್ತಾ ಇರುತ್ತೆ. ಈ ಸಮಸ್ಯೆಯಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ ಊರಿನ ಮುಖ್ಯಸ್ಥ ಊರಿನ ಎಲ್ಲ ಜನರನ್ನ ಪಂಚಾಯ್ತಿಗೆ ಕರೀತಾನೆ. ಹೇಗಿದ್ರು ಪ್ರತಿ ಸರಿ ಪಂಚಾಯ್ತಿಯಲ್ಲಿ ನಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ಳೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಆದ್ರೆ ಈ ಸರಿ ಇಲ್ಲಿ ಎಂತ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು ಅಂದ್ರೆ ಅದು ನಮ್ಮ ಇಡೀ ಊರಿನ ಸಮಸ್ಯೆ ಆಗಿದೆ. ನಮ್ಮ ಎಲ್ರ ಸಮಸ್ಯೆನಾ? ಆದ್ರೆ ನಮ್ಮ ರೈತರಿಗಂತೂ ಯಾವುದೇ ಸಮಸ್ಯೆ ಇಲ್ವಲ್ಲ. ಹೌದಾ? ಹಾಗಿದ್ರೆ ನಿನ್ನ ಹೊಲದಲ್ಲಿ ಬೆಳೆಯುವಂತ ಬೆಳೆ ನಿನ್ನ ಪೂರ್ತಿ ಪರಿವಾರಕ್ಕೆ 3 ಹೊತ್ತು ಊಟ ಆಗುತ್ತಾ? ಆಗಲ್ಲ ಮಾಲೀಕ್ರೆ. ಮೊದಲು ಮನೇಲಿ 4 ಜನ ಇದ್ವಿ. ಯಾವಾಗ 2 ಮಕ್ಕಳಿಗೆ ಮದುವೆ ಆಯ್ತೋ ಮತ್ತೆ ಅವ್ರ ಮಕ್ಕಳಾಯ್ತೋ ನಮಗೆ ಧಾನ್ಯಗಳೇ ಸಾಕಾಗ್ತಾ ಇಲ್ಲ. ಹಾಗಿದ್ರೆ ಇದು ಸಮಸ್ಯೆ ಅಲ್ವಾ? ಮತ್ತೆ ಈ ಸಮಸ್ಯೆ ಊರಿನ ಎಲ್ಲಾ ಮನೆಗಳಲ್ಲಿ ಇಲ್ವಾ? ಖಂಡಿತ ಇದೆ ಮಾಲೀಕ್ರೆ. ಸಮಸ್ಯೆ ಅಲ್ಲ, ಇದಂತೂ ವಿಪತ್ತಾಗ್ಬಿಟ್ಟಿದೆ. ನಾನು ಬೇರೆನೇ ಅನ್ಕೊಂಡಿದ್ದೆ, ನನ್ನ ಕ್ಷಮಿಸ್ಬಿಡಿ. ಹಾಗಿದ್ರೆ ಈ ಸಮಸ್ಯೆದ ಬಗ್ಗೆ ಯಾರತ್ರ ಆದ್ರೂ ಪರಿಹಾರ ಇದೆಯಾ? ಯಾಕಂದ್ರೆ ನಮ್ಗಳ ಮನೆಯಲ್ಲಂತೂ ಸದಸ್ಯರು ಹೆಚ್ಚಾಗ್ತಾನೆ ಇದ್ದಾರೆ. ಆದ್ರೆ ನಮ್ಮ ಊರಲ್ಲಿ ಇವಾಗ್ಲೂ ಕೂಡ ಅಷ್ಟೇ ಜಮೀನಿರೋದು.
20 ವರ್ಷಗಳ ಹಿಂದೆ ಎಷ್ಟಿತ್ತೋ ಅಷ್ಟು. ಅದು ನನಗೇನನ್ಸುತ್ತೆ ಅಂದ್ರೆ ನಾವ್ಯಾಕೆ ಸರ್ಕಾರದ ಹತ್ರ ಇದ್ರ ಬಗ್ಗೆ ಮಾತಾಡಬಾರ್ದು? ಬಹುಶಃ ಅವ್ರು ನಮ್ಗೇನಾದ್ರೂ ಸಹಾಯ ಮಾಡ್ತಾರೆ. ನಾವು ಸರ್ಕಾರದ ಮುಂದೆ ಯಾವತ್ತೂ ಕೈ ಚಾಚಬಾರ್ದು. ಎಲ್ಲಿವರೆಗೂ ಅಂದ್ರೆ ನಮ್ಮ ಕೈ ಕಾಲು ಗಟ್ಟಿಯಾಗಿರೋವರೆಗೂ. ನಾವು ಬೇರೆ ಯಾವ್ದಾದ್ರು ದಾರಿ ಹುಡುಕ್ಬೇಕಾಗುತ್ತೆ. ಅದರಿಂದನೇ ನಾವು ಯಾವ್ದಾದ್ರು ಒಂದು ಪರಿಹಾರ ಹುಡ್ಕೋಬಹುದು. ಹಲ್ಕುನ ಹೆಂಡತಿ ತುಂಬಾ ಹೊತ್ತಿಂದ ಎಲ್ರ ಮಾತುಗಳನ್ನ ಕೇಳಿಸ್ಕೊತಾ ಇದ್ಲು. ಮತ್ತೆ ಅವಳು ಏನೋ ಹೇಳ್ಬೇಕು ಅಂತ ಇದ್ಲು. ಆದ್ರೆ ಪಂಚಾಯಿತಿಯಲ್ಲಿ ಇದುವರೆಗೂ ಯಾರು ಹೆಣ್ಮಕ್ಳು ಮಾತಾಡೋ ಹಾಗೆ ಇರ್ಲಿಲ್ಲ. ಅದಕ್ಕೆ ಅವಳು ಮಾತಾಡೋದಕ್ಕೂ ತುಂಬಾನೇ ಹೆದರ್ತಾ ಇದ್ಲು. ಅದು ಮಾಲೀಕ್ರೆ, ನನ್ನ ಹೆಂಡತಿ ನಿಮ್ಮ ಹತ್ರ ಏನೋ ಹೇಳ್ಬೇಕಂತೆ. ಒಂದ್ ವೇಳೆ ಈ ಪಂಚಾಯಿತಿ ಅವಳಿಗೆ ಮಾತಾಡೋಕೆ ಅವಕಾಶ ಕೊಟ್ರೆ. ಇವತ್ತಿಂದ ಎಲ್ಲಾ ಜನರು ಕಿವಿ ಕೊಟ್ಟು ಕೇಳಿ. ನಮ್ಮ ಊರಂತೂ ಬೆಳವಣಿಗೆಯಿಂದ ತುಂಬಾ ಅಂದ್ರೆ ತುಂಬಾ ಹಿಂದೆ ಇದೆ. ಆದ್ರೆ ನಮ್ಮ ಬುದ್ಧಿವಂತಿಕೆ ಅಂತೂ ಯಾವತ್ತೂ ಹಿಂದೆ ಇರಬಾರ್ದು. ಇವತ್ತಿಂದ ಈ ಊರಲ್ಲಿ ಯಾವುದೇ ಗಂಡು ಮತ್ತೆ ಹೆಣ್ಣು ಮಧ್ಯೆ ಯಾವುದೇ ಭೇದ ಭಾವ ಇರಬಾರ್ದು. ನಿಮ್ಗೆ ಧನ್ಯವಾದ. ನಾನು ಮಾತಾಡಬಹುದಾ? ಇವತ್ತಿಂದ ನೀನು ಮಾತಾಡಬಹುದು. ಮತ್ತೆ ನಾನು ಕೇಳ್ಪಟ್ಟಿದ್ದೀನಿ ನೀನು ವಿದ್ಯಾವಂತೆ ಅಂತ. ನೀನು ಬೇಕಾದ್ರೆ ಈ ಊರಿನ ಮಕ್ಕಳಿಗೆ ಓದು ಬರಹನ ಕಲಿಸ್ಬೋದು. ಅದು ನಾನು ಏನ್ ಹೇಳ್ತೀನಿ ಅಂದ್ರೆ, ನಾವು ಈ ಊರಿಗೆ ಬಂದಾಗ ಈ ಊರಲ್ಲಿ ಒಂದು ಹೊಲ ಕೂಡ ಇರ್ಲಿಲ್ವಂತೆ. ಮತ್ತೆ ನಾವೆಲ್ಲರೂ ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಭೂಮಿನ ಉಳಿ ಜಮೀನ್ ಮಾಡ್ಕೊಂಡಿದೀವಿ. ಈಗ ನಮ್ಗೆ ಮತ್ತೆ ಅವಶ್ಯಕತೆ ಇದೆ. ನಾವ್ಯಾಕೆ ಭೂಮಿನ ಅಗ್ದು ಮತ್ತೆ ಹೊಸ ಜಮೀನ್ ಮಾಡ್ಕೋಬಾರ್ದು? ಹಾ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ನಾವು ಮೊದಲು ಕೂಡ ಕೆಲಸ ಮಾಡೋದ್ರಲ್ಲಿ ಹಿಂದೆ ಸರಿತಾ ಇರ್ಲಿಲ್ಲ, ಮತ್ತೆ ಇವತ್ತು ಕೂಡ ಸರಿಯಲ್ಲ. ಆದ್ರೆ ವಿಷಯ ಏನು ಅಂದ್ರೆ ನಾವೆಲ್ಲಿ ಉಳೋದು? ಖಾಲಿ ಜಮೀನಂತೂ ಎಲ್ಲೂ ಇಲ್ವೇ ಇಲ್ವಲ್ಲ. ಮತ್ತೆ ನಾವು ಕಾಡನ್ನ ನಾಶ ಮಾಡಿ ಕಾಡು ಪ್ರಾಣಿಗಳ ಮನೆಯನ್ನ ನಾವು ನಷ್ಟ ಮಾಡಬಾರ್ದು. ಒಂದ್ ವೇಳೆ ನಾವು ಬೆಟ್ಟದ ಹಿಂದೆ ಇರೋ ಜಾಗನ ಅಗ್ದು ಮಾಡಿದ್ರೆ ಆ ಜಮೀನ ಉಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿದೆ, ಅದನ್ನ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ನಮ್ ಹತ್ರ ಈಗ ಬೇರೆ ದಾರಿನೇ ಇಲ್ಲ. ಮತ್ತೆ ಸ್ವಲ್ಪ ಸಮಯಕ್ ಮುಂಚೆ ನೀವೇ ಹೇಳಿದ್ರಿ, ನಮ್ ಕೈಕಾಲು ಗಟ್ಟಿ ಇರೋವರೆಗೂ ನಾವು ಶ್ರಮ ಪಡೋದಕ್ಕೆ ಹಿಂದೆ ಸರಿಯೋಲ್ಲ ಅಂತ. ಎಲ್ರೂ ಚುನ್ನಿ ಆಡಿದ ಮಾತಿಗೆ ಹೂ ಅಂತ ಹೇಳ್ತಾರೆ. ಮತ್ತೆ ಬೆಟ್ಟದ ಹಿಂದೆ ಇರೋಂತ ಜಾಗನ ಅಗದು ಅಲ್ಲಿ ಜಮೀನ್ ಮಾಡೋದಕ್ಕೆ ಎಲ್ರೂ ಹೂ ಅಂತ ಹೇಳ್ತಾರೆ. ಮಾರನೇ ದಿನ ಎಲ್ರೂ ಸೇರ್ಕೊಂಡು ಪಿಕಾಸಿ, ಹಾರೆ, ಗುದ್ಲಿ ಎಲ್ಲ ತಗೊಂಡು ಆ ಬೆಟ್ಟದ ಹತ್ರ ಹೋಗ್ತಾರೆ. ನಾವೇನೋ ಬಂದ್ಬಿಟ್ವಿ, ಆದ್ರೆ ಈ ಕೆಲ್ಸ ಅಷ್ಟು ಸುಲಭ ಇಲ್ವಲ್ಲ. ನೀವ್ ಅನ್ಕೊಂಡಿರೋ ಅಷ್ಟು ಕಷ್ಟದ ಕೆಲ್ಸ ಕೂಡ ಅಲ್ಲ ಇದು. ಮತ್ತೆ ಈಗ ನಾವಿಬ್ರು ಒಂಟಿಯಾಗಿಲ್ಲ. ನನಗಂತೂ ಗೊತ್ತೇ ಇರ್ಲಿಲ್ಲ ನನ್ನ ಹೆಂಡತಿಗೆ ಎಷ್ಟೊಂದು ಶಕ್ತಿ ಇದೆ ಅಂತ. ಮತ್ತೆ ನನಗೂ ಗೊತ್ತಿರ್ಲಿಲ್ಲ ನೀವು ಇಷ್ಟು ದುರ್ಬಲರು ಅಂತ. ಸ್ವಲ್ಪ ಕೆಲ್ಸ ಮಾಡಿದ ತಕ್ಷಣ ಸುಸ್ತಾಗ್ಬಿಟ್ಟಿದೀರಾ. ಇವಾಗಲ್ಲ ಚುನ್ನಿ, ಯೌವನ ಹೋಗ್ಬಿಟ್ಟಿದೆ. ನಿಜ ಹೇಳ, ಈಗ ನನಗೆ ವ್ಯವಸಾಯ ಮಾಡೋಕ್ಕೂ ಸ್ವಲ್ಪನೂ ಶಕ್ತಿ ಇಲ್ಲ. ಮಂಡಿ ನೋವು ತುಂಬಾ ಬರ್ತಾ ಇದೆ. ಆದ್ರೆ ನಾನು ಯಾರಿಗೂ ಹೇಳಲ್ಲ ಅಷ್ಟೇ. ಅದು ಅಲ್ಲದೆ ಹೇಳಿ ಏನ್ ತಾನೇ ಪ್ರಯೋಜನ? ಈ ಮಾತನ್ನ ಹೇಳಿ ಹಲ್ಕು ಭೂಮಿನ ಅಗಿಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಚುನ್ನಿ ಅವನ್ ಹತ್ರ ಹೋಗಿ ಹಾರೇನ ಅವನ್ ಕೈಯಿಂದ ತಗೋತಾಳೆ. ನಿಜ ಹೇಳ್ತೀನಿ, ನನಗೆ ಇದ್ರ ಬಗ್ಗೆ ಏನೇನೂ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ನಾನ್ ನಿಮ್ಗೆ ಕೆಲ್ಸ ಮಾಡು ಅಂತ ಹೇಳ್ತಾ ಇರ್ಲಿಲ್ಲ. ಇವತ್ತಿಂದ ನೀವು ವಿಶ್ರಾಂತಿ ತಗೊಳ್ಳಿ. ಎಲ್ಲಿವರೆಗೂ ನನ್ ಮೈಯಲ್ಲಿ ಶಕ್ತಿ ಇದೆಯೋ ನಮ್ಮಿಬ್ಬರಿಗೋಸ್ಕರ ನಾನೊಬ್ಳೇ ಕಷ್ಟಪಡ್ತೀನಿ. ಅದು ಅಲ್ಲದೆ ನಾನು ಯಾರ ಮೇಲೂ ಅಷ್ಟೊಂದು ನಂಬಿಕೆ ಇಡಲ್ಲ. ಆದ್ರೆ ಕೆಲವು ಸಲ ಹೇಗನ್ಸುತ್ತೆ ಅಂದ್ರೆ, ನಾನು ಹೋದ್ ಜನ್ಮದಲ್ಲಿ ಖಂಡಿತ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿರ್ಬೇಕು ಅಂತ. ಅದಕ್ಕೆ ಈ ಜನ್ಮದಲ್ಲಿ ನನಗೆ ನಿನ್ನಂತ ಸಂಸ್ಕಾರ ಇರೋಂತ ಹೆಂಡತಿ ಸಿಕ್ಕಿದಾಳೆ. ಹೌದಾ? ಆದ್ರೆ ಇದುವರೆಗೂ ನಿಮ್ ಬಾಯಿಂದ ಇಂಥ ಮಾತೇ ಬಂದಿರ್ಲಿಲ್ಲ. ಎಷ್ಟೊಂದ್ಸಲ ಅನ್ಕೋತಿದ್ದೆ ಹೇಳ್ಬೇಕು ಅಂತ, ಆದ್ರೆ ಸಮಯನೇ ಸಿಕ್ಕಿಲ್ಲ. ಅದಕ್ಕೆ ಅನ್ಕೊಂಡೆ ಇವತ್ತು ಹೇಳಿಲ್ಲ ಅಂದ್ರೆ ಮತ್ ಯಾವಾಗ ಹೇಳಿ ಅಂತ. ಹೌದಾ? ಸರಿ, ಈಗ ನನ್ಗೆ ಕೆಲ್ಸ ಮಾಡೋದಕ್ ಬಿಡಿ. ಚುನ್ನಿ ಮತ್ತೆ ಬೇರೆ ಜನ ಎಲ್ಲ ಹಗಲು ರಾತ್ರಿ ಅಗಿಯೋದಕ್ ಶುರು ಮಾಡ್ತಾರೆ. ಮತ್ತೆ ಒಂದಿನ ಹೀಗೆ ಅಗಿತಾ ಅಗಿತಾ ಚುನ್ನಿಗೆ ಭೂಮಿ ಒಳಗೆ ತುಂಬಾನೇ ಭಗವಂತನ ಮೂರ್ತಿಗಳು ಸಿಗುತ್ತೆ. ಎಲ್ರೂ ಬನ್ನಿ ಇಲ್ಲಿ, ಬೇಗ ಬನ್ನಿ. ಮೂರ್ತಿಗಳನ್ನ ನೋಡಿ ಎಲ್ರೂ ತುಂಬಾ ಖುಷಿ ಪಡ್ತಾರೆ. ಇದು ಕೇವಲ ದೇವರ ಮೂರ್ತಿಗಳಲ್ಲ, ಬದ್ಲಿಗೆ ನಮ್ಗೆಲ್ರಿಗೂ ದೇವರ ಆಶೀರ್ವಾದ ಸಿಕ್ಕಿದೆ. ಇನ್ ಮುಂದೆ ನಾವೆಲ್ಲ ಸೇರಿ ದೇವಸ್ಥಾನಗಳನ್ನ ಮಾಡಿ ಈ ಮೂರ್ತಿಗಳನ್ನ ಅಲ್ಲಿ ಸ್ಥಾಪನೆ ಮಾಡೋಣ. ಊರಿನ ಜನ ತಮ್ಮ ಕೈಗಳಿಂದನೇ ಊರಲ್ಲಿ 4 ಮಂದಿರನ ಕಟ್ತಾರೆ. ಮತ್ತೆ 4 ಮೂರ್ತಿಗಳನ್ನ
ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾವಾಗ ಈ ವಿಷಯ ಎಲ್ರಿಗೂ ಗೊತ್ತಾಗತ್ತೋ ಆಗ ದೂರ ದೂರದ ಊರಿಂದ ಜನ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಅರೆ ವಾ, ಎಂತ ಭವ್ಯವಾದ ಮೂರ್ತಿಯನ್ನ ನಾನ್ ನೋಡೇ ಇಲ್ವಲ್ಲ. ಹೇಗ್ ಅನ್ನಿಸ್ತಾ ಇದೆ ಅಂದ್ರೆ ಸ್ವತಃ ದೇವರೇ ದರ್ಶನ ಕೊಟ್ಟಿರೋ ಹಾಗೆ. ಹಾ ಹೌದು, ನಾವು ಕೂಡ ಇವ್ರನ್ನ ಮೊದಲನೇ ಸರಿ ನೋಡಿದಾಗ ನಾವು ಕೂಡ ನೋಡ್ಕೊಂಡೇ ನಿಂತ್ಬಿಟ್ವಿ. ನಾನ್ ಸ್ವಲ್ಪ ಅಗರಬತ್ತಿ ಪ್ಯಾಕೆಟ್ ತಂದಿದ್ದೀನಿ. ಇದನ್ನ ಇಲ್ಲೇ ದೇವಸ್ಥಾನದಲ್ಲಿ ಇಟ್ಬಿಡ್ತೀನಿ. ನೀವುಗಳಿದ್ನ ದೇವ್ರಿಗೆ ಹಚ್ಬಿಡಿ. ಮುಖ್ಯಸ್ಥ ನೋಡ್ತಾನೆ ಯಾವ ಜನ ಎಲ್ಲ ಭಗವಂತನ ದರ್ಶನಕ್ಕೆ ಬರ್ತಾರೋ ಅವರೆಲ್ಲ ಅಗರಬತ್ತಿಗಳನ್ನ ಹೊರಗಡೆಯಿಂದಾನೇ ಖರೀದಿಸ್ತರ್ತಾರೆ. ಅದರಿಂದ ಅವನ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ. ಆಗ ಅವನು ಮತ್ತೆ ಊರಿನ ಜನನೆಲ್ಲ ಒಟ್ಟುಗೂಡಿಸ್ಕೋತಾನೆ. ನೋಡಿ, ನಾನಿವತ್ತು ಜಾಸ್ತಿ ಸಮಯ ತಗೊಳಲ್ಲ. ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನಮ್ಮ ಊರಿಗೆ ಜನರು ದರ್ಶನ ಪಡೆಯೋದಕ್ಕೆ ಅಂತ ಬರ್ತಾರೆ. ಮತ್ತೆ ಅಗರಬತ್ತಿಗಳನ್ನ ಬೇರೆ ಕಡೆಯಿಂದ ತಗೊಂಡ್ ಬರ್ತಾರೆ. ಮತ್ತೆ ಅದೇ ಅಗರಬತ್ತಿಯನ್ನ ನಾವುಗಳು ತಯಾರು ಮಾಡಿದ್ರೆ ಅವಾಗ ಹೇಗಿರುತ್ತೆ? ತುಂಬಾ ಒಳ್ಳೆ ಸುದ್ದಿ. ಆದ್ರೆ ಅಗರಬತ್ತಿ ತಯಾರು ಮಾಡೋದು ಹೇಗೆ? ನಾವ್ ಅಗರಬತ್ತಿ ಮರನ ಬೆಳ್ಸೋಣ. ಅಗರಬತ್ತಿ ಮರನ? ಅದ್ ಹೇಗೆ? ನೋಡಿ, ಅಗರಬತ್ತಿ ಮಾಡೋದಕ್ಕೆ ಬಿದಿರಿನ ಕಡ್ಡಿನ ಉಪಯೋಗಿಸ್ತಾರೆ. ಮತ್ತೆ ಸುಗಂಧಕ್ಕೋಸ್ಕರ ಗುಲಾಬಿ ಹೂಗಳನ್ನ. ನಾವು ಇವೆರಡರ ವ್ಯವಸಾಯ ಮಾಡೋಣ. ಮತ್ತೆ ಹಸುಗಳಂತೂ ನಮ್ಮೆಲ್ರ ಮನೆಯಲ್ಲೂ ಇದೆ. ಅದರ ಗೊಬ್ಬರ ಅಂತೂ ಅಗರಬತ್ತಿ ಮಾಡೋದಕ್ಕೆ ತುಂಬಾ ಒಳ್ಳೇದು. ನೀನ್ ಹೇಳ್ತಿರೋ ವಿಷಯ ತುಂಬಾ ಚೆನ್ನಾಗಿದೆ. ಹಲ್ಕು, ನಿನ್ ಹೆಂಡತಿ ಅಂತೂ ತುಂಬಾ ಬುದ್ಧಿವಂತಳು. ಏನ್ ನೋಡಿ ಮದ್ವೆ ಆದ್ಯಪ್ಪ? ನಾನು ಅದನ್ನೇ ಯೋಚಿಸ್ತಾ ಇದ್ದೀನಿ. ನನ್ನಂತವನ್ಗೆ ಇಂಥ ಹೆಂಡತಿ ಹೆಂಗ್ ಸಿಕ್ಕುದ್ಲು ಅಂತ. ಹೇಗಾದ್ರೂ ಸಿಗ್ಲಿ, ಅವಳು ನಿನ್ನ ಜೊತೆಗೆ ಈ ಊರಿನ ಉದ್ಧಾರ ಕೂಡ ಮಾಡಿದ್ದಾಳೆ. ಈಗ ಎಲ್ರೂ ಅವ್ರವ್ರ ಜಮೀನಲ್ಲಿ ಬಿದಿರಿನ ಮರ ಮತ್ತೆ ಗುಲಾಬಿ ಗಿಡಗಳನ್ನ ನೆಡ್ತಾರೆ. ಸ್ವಲ್ಪ ಸಮಯದಲ್ಲೇ ಈ ಗಿಡಗಳೆಲ್ಲ ಬೆಳೆದು ದೊಡ್ಡದಾಗ್ಬಿಡತ್ತೆ. ಈಗ ಇದೆಲ್ಲ ಬೆಳೆದು ದೊಡ್ಡದಾಗ್ಬಿಟ್ಟಿದೆ. ನಾವು ಇದನ್ನ ಉಪಯೋಗಿಸ್ಕೊಂಡೆ ಅಗರಬತ್ತಿನ ಮಾಡೋಣ. ಎಲ್ಲ ಜನ ತಾವು ಬೆಳೆಸಿರುವಂತ ಬಿದಿರನ್ನ ಕಡಿಯೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಅಗರಬತ್ತಿ ಮಾಡೋದಕ್ಕೆ ಸಿದ್ಧ ಮಾಡ್ಕೋತಾರೆ. ಇದಾದ ನಂತರ ಹಸುವಿನ ಸಗಣಿಯನ್ನ ಗುಲಾಬಿ ನೀರಲ್ಲಿ ನೆನೆಸಿ ಅದರ ಲೇಪನ ಬಿದಿರಿನ ಕಡ್ಡಿಗೆ ಹೊಸಿತಾರೆ. ಈಗ ಅಗರಬತ್ತಿಗಳನ್ನ ಮಾಡಿ ರೆಡಿ ಮಾಡ್ತಾರೆ. ನಾವಂತೂ ಈಗ ನಮ್ಮ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಿದ್ದೀವಿ. ಈಗ ಊರಿನ ಎಲ್ಲ ಜನರಿಗೂ ಯಾವ ವಿಷಯ ತಲುಪಬೇಕು ಅಂದ್ರೆ, ಯಾವುದೇ ವ್ಯಕ್ತಿ ನಮ್ಮ ದೇವಸ್ಥಾನಕ್ಕೆ ಬಂದ್ರೆ ಅವರು ಅಗರಬತ್ತಿಯನ್ನ ಇದೇ ಊರಿಂದ ಖರೀದಿ ಮಾಡಬೇಕು. ಈಗ ಯಾರೇ ಭಕ್ತರು ದೇವಸ್ಥಾನಕ್ಕೆ ಹೊರಗಡೆಯಿಂದ ಬಂದ್ರೆ ಅವರಿಗೆ ಊರಲ್ಲಿ ಮಾಡಿರೋಂತ ಅಗರಬತ್ತಿಯನ್ನ ತಗೊಳ್ಳಿ ಅಂತ ಇವ್ರು ಹೇಳ್ತಾರೆ. ಮತ್ತೆ ನಿಧಾನವಾಗಿ ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಈ ಅಗರ್ತಲ್ಲ ಊರಿನ ಜನರೆಲ್ಲ ಈಗ ಅಗರಬತ್ತಿ ಮಾಡೋಕೆ ಶುರು ಮಾಡಿದ್ದಾರೆ ಅಂತ. ಇದ್ರಿಂದ ಊರಿಂದ ಹೊರಗಡೆ ಒಬ್ಬ ಅಗರಬತ್ತಿ ಮಾಡೋಂತ ವ್ಯಕ್ತಿಗೆ ತುಂಬಾ ನಷ್ಟ ಆಗತ್ತೆ. ಇಷ್ಟು ದಿನದ ತನಕ ಶಿವಮ್ ಅಗರಬತ್ತಿನ ಎಲ್ಲಾ ಕಡೆ ತಗೋತಾ ಇದ್ರು. ಎಲ್ಲಾ ದೇವಸ್ಥಾನದಲ್ಲೂ ಅದನ್ನೇ ಹಚ್ತಾ ಇದ್ರು. ಯಾವಾಗ ಪಕ್ಕದೂರ್ನವರು ಅಗರಬತ್ತಿ ಮಾಡೋದನ್ನ ಶುರು ಮಾಡಿದ್ರು, ಆಗಿಂದ ಶಿವಮ್ ಬ್ರ್ಯಾಂಡ್ನ ಅಗರಬತ್ತಿಗಳು ಮಾರಾಟನೇ ಆಗ್ತಾ ಇಲ್ಲ. ಏನಾದ್ರೂ ಬುದ್ಧಿ ಉಪಯೋಗಿಸ್ಲೇಬೇಕು. ಶಿವಂಗೆ ಯಾವಾಗ ಏನು ಉಪಾಯ ಹೊಳೆಯೋದಿಲ್ವೋ ಆಗ ಅವನು ಊರಿನ ಒಳಗ್ ಬಂದು ಊರಿನ ಮುಖ್ಯಸ್ಥನತ್ರ ಇದ್ರ ಬಗ್ಗೆ ಮಾತಾಡ್ತಾನೆ. ಮುಖ್ಯಸ್ಥರೇ, ನೀವಂತೂ ಎಷ್ಟೋ ವರ್ಷಗಳಿಂದ ನಾನ್ ತಯಾರು ಮಾಡಿರುವಂತ ಅಗರಬತ್ತಿಯನ್ನ ದೇವಸ್ಥಾನದಲ್ಲಿ ಉಪಯೋಗಿಸ್ತಾ ಇದ್ದೀರಾ. ಅದಕ್ಕೆ ನನ್ ಬಗ್ಗೆ ಹೇಳ್ಕೊಳ್ಳೋ ಅವಶ್ಯಕತೆ ಏನು ಕೂಡ ಇಲ್ಲ. ಆದ್ರೆ ಇವತ್ತಿಗೆ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಮತ್ತೆ ಇದ್ರೆಲ್ಲರ ಹಿಂದೆ ನಿಮ್ಮ ಊರಿನ ಕೈವಾಡ ಇದೆ. ಒಂದು ವೇಳೆ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡು. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಈ ಊರಿನ ಜನ ಇಲ್ಲಿವರೆಗೂ ಯಾವುದೇ ರೀತಿಯ ತಪ್ಪು ಕೆಲಸಗಳನ್ನ ಮಾಡಿಲ್ಲ, ಬೇರೆಯವ್ರಿಗೆ ತೊಂದರೆ ಆಗುವಂತದ್ದು. ಆದ್ರೂ ನೀವು ಹೇಳ್ತಿದ್ದೀರಾ ಅಂದ್ರೆ ಖಂಡಿತ ಇದ್ರ ಹಿಂದೆ ಯಾವುದೋ ಕಾರಣ ಇರ್ಬೇಕು. ಕಾರಣ ಏನಂದ್ರೆ ನಿಮ್ಮ ಊರಿನವರು ಯಾವಾಗಿಂದ ಅಗರಬತ್ತಿ ತಯಾರು ಮಾಡಕ್ ಶುರು ಮಾಡಿದ್ರೋ ಅವತ್ತಿಂದ ಯಾರು ಕೂಡ ನಾನ್ ತಯಾರು ಮಾಡಿರೋ ಅಗರಬತ್ತಿಯನ್ನ ಖರೀದಿ ಮಾಡ್ತಾನೆ ಇಲ್ಲ. ಆದ್ರೆ ನಾವೀ ಕೆಲ್ಸನ ಶುರು ಮಾಡಿರೋದು ನಿಮ್ ಕೆಲ್ಸನ ನಿಲ್ಸೋದಕ್ಕಲ್ಲ, ಬದ್ಲಿಗೆ ಊರಲ್ಲಿ ಜೀವನ ಮಾಡೋ ಜನರಿಗೋಸ್ಕರ. ಆದ್ರೆ ಇದರಿಂದ ಕೆಲ್ಸ ಅಂತೂ ನಿಂತೋಗಿರೋದು ನಂದೇ ತಾನೇ. ಅದು ಅಲ್ದೆ ನಿಮ್ಮ ಊರಿನವ್ರಿಗೆ ಜೀವನ ನಡೆಸೋದಕ್ಕೆ ಜಮೀನಿದೆ. ನೀವ್ಯಾಕೆ ವ್ಯವಸಾಯ ಮಾಡಲ್ಲ? ನಾವೇನೋ ರೈತರು ಹೌದು, ಆದ್ರೆ ಯಾವಾಗಿಂದ ಊರಲ್ಲಿ ದೇವಸ್ಥಾನ ಕಟ್ಟಿದ್ವೋ ನಾವು ಅಗರಬತ್ತಿ ತಯಾರು ಮಾಡೋ ಕೆಲಸ ಕೂಡ ಶುರು ಮಾಡ್ಕೊಂಡ್ವಿ. ಯಾಕಂದ್ರೆ ನಮ್ಮ ಅವಶ್ಯಕತೆಗಳು ಕೂಡ ಪ್ರತಿದಿನ ಹೆಚ್ಚಾಗ್ತಾ ಇತ್ತು. ಆದ್ರೆ ನಿಮ್ ಊರ್ನವರು ಈ ಕೆಲ್ಸನ ನಿಲ್ಲಿಸ್ಬೇಕಾಗತ್ತೆ. ನೋಡಿ, ನಾವಂತೂ ಯಾರಿಗೂ ಕೆಟ್ಟದ್ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಕೆಲಸ ಅಂತೂ ನಿಲ್ಸೋದಿಲ್ಲ.
ಹಾಗೆ ನಿಮ್ಗಂತೂ ಹಾಲು ಮಾರಾಟದಲ್ಲಿ ತುಂಬಾ ಲಾಭ ಬರ್ತಾ ಇದೆ. ಸುತ್ತಮುತ್ತ ಇರೋ ಎಲ್ಲ ಊರಿನ ಹಾಲು ನಿಮ್ಮ ಡೈರಿಗೆ ತಾನೇ ಬರೋದು. ನಿಮ್ಗೆ ಯಾಕೆ ದುಡ್ಡಿನ ಸಮಸ್ಯೆ ಬರುತ್ತೆ? ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನೀವೆಲ್ರೂ ಇದಕ್ಕೆ ಬೆಲೆ ಕಟ್ಬೇಕಾಗತ್ತೆ. ಶಿವಂ ಊರಿನ ಮುಖ್ಯಸ್ಥನಿಗೆ ಬೆದರಿಕೆ ಹಾಕಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಆದ್ರೆ ಅವನು ಕೋಪದಲ್ಲಿ ಏನೆಲ್ಲ ಮಾಡ್ತಾನೋ ಅದರಿಂದ ಏನೂ ಆಗೋದಿಲ್ಲ. ಮುಖ್ಯಸ್ಥ ಮತ್ತೆ ಊರಿನ ಬಾಕಿ ಜನ ಎಲ್ಲ ಅಗರಬತ್ತಿ ಮಾಡೋದನ್ನ ಬಿಡೋದೇ ಇಲ್ಲ. ಬಹುಶಃ ಇವರೆಲ್ಲ ಹೀಗೆ ಕೇಳಲ್ಲ ಅನ್ಸುತ್ತೆ. ಈಗ ಬೇರೆ ದಾರಿ ಹುಡುಕ್ಬೇಕಾಗತ್ತೆ. ನಾನು ಯಾಕೆ ಇವ್ರು ಬೆಳೆಸಿರೋ ಆ ಬಿದಿರನ್ನ ನಾಶ ಮಾಡಬಾರ್ದು? ಬಿದಿರೇ ಇಲ್ಲ ಅಂದಮೇಲೆ ಅವ್ರು ಹೇಗೆ ಅಗರಬತ್ತಿ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಮತ್ತೆ ಶಿವಂ ರಾತ್ರಿ ಹೊತ್ತಲ್ಲಿ ಯಾರಿಗೂ ಗೊತ್ತಾಗ್ದೆ ಬೆಂಕಿ ಪಂಜನ್ನ ತಗೊಂಡು ಊರಿನ ಜನರ ಜಮೀನಿಗೆ ಬರ್ತಾನೆ. ಮತ್ತೆ ಒಂದೊಂದಾಗಿ ಊರಿನ ಎಲ್ಲಾ ಜನರ ಜಮೀನಿಗೆ ಬೆಂಕಿ ಹಚ್ಬಿಡ್ತಾನೆ. ಮತ್ತೆ ನೋಡ್ತಿದ್ದ ಹಾಗೆ ಎಲ್ಲಾ ಗಿಡಗಳು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತವೆ. ಇವಾಗ ನಾನು ನೋಡ್ತೀನಿ ನೀವುಗಳು ಅಗರಬತ್ತಿ ಮಾಡ್ತಿರೋ, ಇಲ್ಲ ಅಂದ್ರೆ ಈ ಸುಟ್ಟೋಗಿರೋ ಬಿದಿರಿಂದ ಕಿಚಿಡಿ. ಬೆಳಗ್ಗೆ ಎದ್ದು ಊರಿನ ಜನ ನೋಡ್ತಾರೆ, ಅವರ ಜಮೀನಲ್ಲಿ ಬೆಳೆದಂತ ಎಲ್ಲ ಬಿದಿರು ಸುಟ್ಟು ಭಸ್ಮ ಆಗ್ಬಿಟ್ಟಿರತ್ತೆ. ಇದನ್ನ ನೋಡಿ ಎಲ್ಲ ಜನರಿಗೂ ತುಂಬಾನೇ ದುಃಖ ಆಗತ್ತೆ. ಮತ್ತೆ ಮುಖ್ಯಸ್ಥನಿಗೆ ಅನುಮಾನ ಬರುತ್ತೆ, ಇದು ಖಂಡಿತ ಶಿವಂದೇ ಕೆಲ್ಸ ಅಂತ. ಆದ್ರೆ ಏನೂ ಸಾಕ್ಷಿ ಇಲ್ದೇ ಇರೋದ್ರಿಂದ ಅವರು ಏನೂ ಮಾಡೋದಕ್ಕಾಗೋದಿಲ್ಲ. ಈಗಂತೂ ನಮ್ಗೆಲ್ರಿಗೂ ತುಂಬಾನೇ ನಷ್ಟ ಆಗಿದೆ. ಮತ್ತೆ ಹೊಸ ಗಿಡಗಳನ್ನ ಬೆಳೆಸೋದಕ್ಕೆ ಈಗ ತುಂಬಾನೇ ಸಮಯ ಹಿಡಿಯತ್ತೆ. ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡಿರೋ ಕೆಲ್ಸ. ಆದ್ರೆ ಈಗ ಏನ್ ಮಾಡೋದು? ನನ್ಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಈಗ ನಮ್ಮನ್ನ ಕಾಯೋ ಆ ದೇವ್ರೇ ಒಂದು ದಾರಿ ತೋರಿಸ್ಬೇಕು. ಮುಖ್ಯಸ್ಥ ಮತ್ತು ಊರಿನ ಜನರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ಮತ್ತೆ ಅವರೇ ಮಾಡಿರೋಂತ ಅಗರಬತ್ತಿಯನ್ನ ಹಚ್ಚಿ ಪೂಜೆ ಮಾಡ್ತಾರೆ. ಅಗರಬತ್ತಿ ಪೂರ್ತಿ ಸುಟ್ಟು ಹೋದ್ಮೇಲೆ ಅದರ ಕೆಳಗಿನ ಭಾಗ ಉಳಿಯತ್ತಲ್ಲ, ಅದನ್ನ ಸ್ವಚ್ಛ ಮಾಡಿದ್ಮೇಲೆ ಮುಖ್ಯಸ್ಥ ಅದನ್ನ ಕಸದ ಜೊತೆ ತಗೊಂಡ್ ಬಂದು ದೇವಸ್ಥಾನದ ಹಿಂದ್ಗಡೆ ಜಾಗಕ್ಕೆ ಹಾಕ್ತಾನೆ. ಮತ್ತೆ ಮಾರನೇ ದಿನ ಆ ಜಾಗದಲ್ಲಿ ಹೊಸದಾಗಿ ಒಂದು ಅಗರಬತ್ತಿಯ ಮರ ಬೆಳೆದ್ಬಿಟ್ಟಿರತ್ತೆ. ಮತ್ತೆ ಆ ಮರದಲ್ಲಿ ತುಂಬಾನೇ ಅಗರಬತ್ತಿಗಳು ನೇತಾಡ್ತಾ ಇರತ್ತೆ. ಅರೆ, ಇದಂತೂ ಚಮತ್ಕಾರ ಆಗ್ಬಿಡ್ತು. ಚುನ್ನಿ ಎಲ್ರನ್ನೂ ದೇವಸ್ಥಾನದ ಹತ್ರ ಕರೀತಾಳೆ. ನೋಡಿ, ನಾನು ಬೆಳಗ್ಗೆ ಇಲ್ಲಿ ಪೂಜೆ ಮಾಡಕ್ಕೆ ಅಂತ ಬಂದೆ. ಆಗ ನೋಡ್ದೆ ಮರದಿಂದ ಅಗರಬತ್ತಿಗಳು ಕೆಳಗ್ ಬೀಳ್ತಾ ಇದ್ವು. ಮುಖ್ಯಸ್ಥ ಮರದ ಕೆಳಗಡೆ ಬಿದ್ದಿರುವಂತ ಅಗರಬತ್ತಿನ ತಗೊಂಡು ಅದರ ವಾಸನೆನ ನೋಡ್ತಾನೆ. ಇದಂತೂ ಅದೇ ಪರಿಮಳ ಬರ್ತಾರೋ ಅಗರಬತ್ತಿ ನಾವುಗಳು ಮಾಡ್ತಾ ಇದ್ವಲ್ಲ ಆ ಥರದ್ದು. ಊರಿನ ಜನ ಎಲ್ಲ ಇದನ್ನ ಆ ಭಗವಂತನ ಆಶೀರ್ವಾದ ಅಂತ ಅನ್ಕೊಂಡು ಅದೇ ಅಗರಬತ್ತಿಯಿಂದ ಭಗವಂತನಿಗೆ ಪೂಜೆ ಮಾಡ್ತಾರೆ. ಇನ್ನೊಂದ್ ಕಡೆ ಮತ್ತೆ ಪಂಚಾಯ್ತಿ ಮಾಡ್ತಾರೆ. ಇಲ್ಲಿ ಊರಿನ ಜನ ಎಲ್ಲ ಶಿವಂಗೆ ಹಾಲ್ ಕೊಡಬಾರ್ದು ಅಂತ ನಿರ್ಧಾರ ತಗೋತಾರೆ. ಶಿವಮ್ಮ ಅವತ್ತು ನಿಮ್ಗೆ ಬೆದರಿಕೆ ಹಾಕದ್ಮೇಲೆ ನನಗೇನ್ ಅನ್ನಿಸ್ತಾ ಇದೆ ಅಂದ್ರೆ ನಮ್ಮ ಹೊಲಗಳಿಗೆ ಬೆಂಕಿ ಅವನೇ ಹಾಕಿರ್ಬೇಕು ಅಂತ. ಯಾಕೆ ನಾವೆಲ್ಲರೂ ಇನ್ಮೇಲೆ ನಮ್ಮ ಊರಿಂದ ಅವನ್ಗೆ ಹಾಲ್ ಕೊಡೋದನ್ನ ನಿಲ್ಲಿಸಬಾರ್ದು? ಆಗ ಅವನಿಗೆ ಸ್ವಲ್ಪ ಬುದ್ಧಿ ಬರುತ್ತೆ. ನೀನ್ ಸರಿಯಾಗಿ ಹೇಳ್ದೆ. ಅಂತ ಮನುಷ್ಯರಿಗೆ ಈ ರೀತಿನೇ ಬುದ್ಧಿ ಕಲಿಸ್ಬೇಕು. ಈ ವಿಷಯ ಯಾವಾಗ ಶಿವಂಗೆ ಗೊತ್ತಾಗತ್ತೋ ಆಗ ಅವನು ಊರಿಗೆ ಬಂದು ಎಲ್ರ ಮುಂದೆ ಕ್ಷಮೆ ಕೇಳ್ತಾನೆ. ಮತ್ತೆ ಇಂದಿನಿಂದ ಅವನು ಹಾಲಿಗೆ ಸರಿಯಾದ ದುಡ್ಡನ್ನ ಕೊಡ್ತೀನಿ ಅಂತ ಕೂಡ ಒಪ್ಕೋತಾನೆ. ಆಗ ಎಲ್ಲ ಜನರು ಅವನನ್ನ ಕ್ಷಮಿಸ್ಬಿಡ್ತಾರೆ. ಇವತ್ತಿಂದ ನಾನು ಯಾವತ್ತೂ ಕೂಡ ನಿಮ್ಗಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲ್ಲ. ಎಲ್ಲ ಜನರ ತರ ಶಿವಂ ಕೂಡ ಮರದಿಂದ ಅಗರಬತ್ತಿನ ತಗೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾನೆ.